ಚಪ್ಪಾಳೆ ಹೊಡೆಯುವುದರ ಮೂಲಕ ಅಲ್ಲಿನ ಆಡಿಯನ್ಸ್ಗೆ ಒಂದು ರೆಕಗ್ನೈಸ್ ಆಗಿ ಅದಾದ ನಂತರ ಮಹಾನಟಿ DKD ಭರ್ಜರಿ ಬ್ಯಾಚುಲರ್ಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮದರ ಪ್ರೀತಿಯ ಗಗನ ಬಾರಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಆಡಿಯನ್ಸ್ ಆಗೋಕ್ಕೂ ಸೈ, ಅದ್ರ ಜೊತೆಗೆ ಅದೇ ಆಡಿಯನ್ಸ್ ಸ್ಟೇಜ್ ಅಲ್ಲೇ ನಿಂತ್ಕೊಂಡು ನಾನು ಸೆಲೆಬ್ರಿಟಿ ಆಗೋಕ್ಕೂ ಸೈ ಅನ್ನುವಂಥದ್ದಕ್ಕೆ ಇವರು ಪ್ರೂವ್ ಮಾಡಿದ್ದಾರೆ. ಸೊ ಅವರ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬ್ಯಾಕ್ ಟು ಬ್ಯಾಕ್ ಶೋಗಳಲ್ಲಿ ಮಿಂಚ್ತಾ ಇದ್ದೀರಾ, ಅದ್ರ ಜೊತೆಗೆ ರಾಜ್ಕುಮಾರಿ ಆಗಿದ್ದೀರಾ. ಸೊ ಹೇಗಿದೆ ಆ ವೈಬ್ಸ್ ಎಲ್ಲ? ಥ್ಯಾಂಕ್ ಯು. ತುಂಬಾನೇ ಖುಷಿ ಆಗ್ತಾ ಇದೆ. ಸೀರಿಯಲ್ ಲೀಡ್ ಆಗಿ ಒಂದು ಪ್ರಮೋಷನ್ ಅಂತ ಏನೋ ಹೇಳ್ಬೋದು ಲೈಫಲ್ಲಿ ಇದು. ಸೊ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀನಿ ಏನಾಗ್ಬೋದು ಅಂತ. ಫೈನಲಿ ಬಯಸಿದ ಬಾಗಿಲು ತೆಗಿಯೋಣ ಅಂತ ಹೇಳಿದ್ರಿ. ಅದಾದ್ಮೇಲೆ ಮಹಾನಟಿ ಆಯ್ತು, DKD ಆಯ್ತು, ಭರ್ಜರಿ ಬ್ಯಾಚುಲರ್ಸ್ ಆಯ್ತು, ಈಗ Z ನಲ್ಲಿ ಒಂದೇ ಸಲ ದೊಡ್ಡ ಗೋಲ್ಡನ್ ಡೋರ್ ಅನ್ನೇ ಓಪನ್ ಮಾಡ್ಬಿಟ್ಟಿದ್ರ. ಹೆಂಗ್ ಅನಿಸ್ತಿದೆ ರಾಜ್ಕುಮಾರಿ ಸೀರಿಯಲ್ ಬಗ್ಗೆ, ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ. ಇದು ಚಾನೆಲ್ ಅಲ್ಲಿ ಮಾಡು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಆ ಒಂದು ಆಪರ್ಚುನಿಟಿ ಸಿಕ್ತು ಅಂತ. ಸ್ವಲ್ಪ ಭಯ ಇತ್ತು, ಹೇಗ್ ಲೀಡ್ ಕ್ಯಾರೆಕ್ಟರ್ ಕೊಡ್ತಾ ಇದಾರೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ. ಬಟ್ ಲಡ್ಡು ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾದಾಗ ಅಷ್ಟೊಂದೇನು ಕಷ್ಟ ಆಗಲ್ಲ, ರಿಯಲ್ ಲೈಫಲ್ಲೂ ಗಗನ ಹಾಗೆ ಇರೋದಲ್ವಾ ಅಂತ. ಸೊ ತುಂಬಾ ಖುಷಿ ಇದೆ ಕ್ಯಾರೆಕ್ಟರ್ ಬಗ್ಗೆ, ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ. ನೀಲಾ ಪ್ರೊಡಕ್ಷನ್ಸ್ ಚೆನ್ನಾಗಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಅಂತ ಕೇಳಿದೀನಿ. ಸೊ ಫೀಲ್ ಮಾಡ್ತಾ ಇದ್ದೀನಿ ಇವಾಗ. Z ಅವರು ಯಾವಾಗ್ಲೂ ಬೆಸ್ಟ್ ಅನ್ನೇ ಕೊಡ್ತಾರೆ. ಸೊ Z ಪವರ್ ಬರ್ತಾ ಇದೆ ಇವಾಗ, ಪವರ್ಫುಲ್ ಆಗಿ ಬೆಸ್ಟ್ ಸೀರಿಯಲ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಅದರಲ್ಲಿ ನಮ್ದು ಒಂದು ಸೀರಿಯಲ್ ಅನ್ನೋದು ಒಂದು ಖುಷಿ ವಿಚಾರ. ಈಗ ನನಗೆ ಲಡ್ಡು ಕೊಡ್ತೀರಾ, ಕಜ್ಜಾಯ ಕೊಡ್ತೀರಾ ಅಂತ? ಇಲ್ಲ, ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಲಡ್ಡು, ಬಟ್ ಕೊಡೋದ್ ಮಾತ್ರ ಕಜ್ಜಾಯನೇ. ಗಗನ ಅವ್ರ ಹತ್ರ ಏನಾದ್ರೂ ಸ್ವಲ್ಪ ರಾಂಗ್ ಆಗಿ ಏನಾದ್ರು ಬಿಹೇವ್ ಮಾಡಿದ್ರೆ ಅಂದ್ರೆ ಬಿಸಿ ಬಿಸಿ ಕಜ್ಜಾಯ ಸಿಗುತ್ತೆ ಅಂತ? ಇಲ್ಲ, ಗಗನನ್ ಹತ್ರ ಕೇಳ್ತಿದ್ರ, ಲಡ್ಡು ಹತ್ರ ಕೇಳ್ತಿದ್ರ? ಗಗನ ಹತ್ರ ಕೇಳ್ಬೇಕಾದ್ರೆ ಅವಳು ಏನಾದ್ರು ರಾಂಗ್ ಆಗಿ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಕಜ್ಜಾಯ ಕೊಡಲ್ಲ. ಅವಳು ಜಸ್ಟ್ ಇಗ್ನೋರ್ ಮಾಡ್ತಾಳೆ ಅಷ್ಟೇ. ನಾನು ಅಷ್ಟೇ ಲೈಫಲ್ಲಿ ಏನಕ್ಕಾದ್ರೂ ಸುಮ್ಮನೆ ಇಗ್ನೋರ್ ಮಾಡ್ತೀನಿ, ಯಾವ್ದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಿಟ್ಟಾಕದಷ್ಟು ಒಳ್ಳೇದು ಅಂತ. ಸೊ ಕಲ್ಲಾಕ್ಬಿಟ್ಟು ಕೊಚ್ಚೆ ಸಿಡಿಸ್ಕೊಡೋದ್ ಬೇಡ ಅನ್ನೋದು ನಾನು ತುಂಬಾ ನಂಬ್ತೀನಿ. ದುಷ್ಟರನ್ ಕಂಡ್ರೆ ದೂರ ಇರ್ಬೇಕು ಅಂತ. ಹಂಗಾಗಿ ಅದ್ ಯಾವ ತಂಟೆಗೂ ಹೋಗಲ್ಲ ನಾನು. ಈಗ ಬ್ಯಾಕ್ ಟು ಬ್ಯಾಕ್ ಶೋಸ್ ಆಯ್ತು, ಸೀರಿಯಲ್ಸ್ ಆಯ್ತು, ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಯಾವಾಗ ಬಲಗಾಲಿಟ್ಟು ಪ್ರವೇಶ ಮಾಡ್ತೀರಾ ಅಂತ? ಆಪರ್ಚುನಿಟಿ ದೇವ್ರು ಯಾವಾಗ ಕೊಡ್ತಾರೋ ನೋಡ್ಬೇಕು. ಇಷ್ಟು ದಿನ ದೇವ್ರು ಕೊಟ್ಟಿದ್ದ ಆಪರ್ಚುನಿಟಿ, ಅದ್ರಲ್ಲಿ ನಂದೇನು ಇಲ್ಲ. ಸೊ ಹಂಗಾಗಿ ನೋಡ್ತೀನಿ. ಅಂದ್ರೆ ಒಂದ್ ಒಳ್ಳೆ ಕ್ಯಾರೆಕ್ಟರ್, ಒಂದ್ ಒಳ್ಳೆ ಮೂವಿ, ಒಂದೊಳ್ಳೆ ಟೀಮ್ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಮನೆಯವರ ರೆಸ್ಪಾನ್ಸ್ ಹೆಂಗಿದೆ ಮೇಡಮ್? ನೀವು ಆಡಿಯನ್ಸ್ ಆಗಿ ಚಪ್ಪಾಳೆ ತರ್ತಿದ್ರಿ, ಅದನ್ನ ಬಂತು, ಅದಾದ್ಮೇಲೆ ಮಹಾನಟಿ ಆಯ್ತು, ಬ್ಯಾಕ್ ಟು ಬ್ಯಾಕ್ ಶೋಸ್ ಆಯ್ತು. ಸೊ ಏನೆಲ್ಲ ಚೇಂಜಸ್ ಆಗಿದೆ ಇಷ್ಟು ಶೋಗಳಾದ್ಮೇಲೆ ಮತ್ತೆ ಸೀರಿಯಲ್ ಆದ್ಮೇಲೆ? ಏನೆಲ್ಲ ಚೇಂಜಸ್ ಆಗಿದೆ ಗಗನ ಬಾರಿ ಅವರ ಲೈಫ್ ಅಲ್ಲಿ ಅಂತ? ತುಂಬಾನೇ ಚೇಂಜಸ್ ಆಗಿದೆ. ಅಂದ್ರೆ ಹಿಂಗಿದ್ದ ಲೈಫ್ ಹಿಂಗ್ ಟರ್ನ್ ಆಗ್ಬಿಡ್ತು ಅಂತಾರಲ್ಲ, ಆತರ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ, ನಮ್ಮನೇಲಿ ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಇವಾಗ ನಮ್ಮ ಮನೇಲಿ ಯಾವ್ದಾದ್ರು ಒಬ್ರು ಈ ಫೀಲ್ಡ್ ಅಲ್ಲಿ ಇದ್ರೆ ಒಂದ್ ಹಿಂಟ್ ಇರುತ್ತೆ, ಹಿಂಗ್ ಹೋಗ್ಬೋದು, ಮಾಡಬಹುದು ಅಂತ. ಅದೇನು ಗೊತ್ತೇ ಇಲ್ಲ, ಸಡನ್ ಆಗಿ ಆಗಿದ್ದು ಲೈಫಲ್ಲೆಲ್ಲ. ಹಿಂಗ್ ಜೋರಾಗೇನೋ ಒಂಥರ ಈ ಮಿಂಚು ಗುಡುಗು ಏನೂ ಇಲ್ಲದೆ ಮಳೆ ಬಂದ್ಬಿಟ್ರೆ ಹೆಂಗ್ ಸರ್ಪ್ರೈಸ್ ಆಗ್ತೀವೋ ಹಂಗಾಯ್ತು ನನ್ನ ಲೈಫಲ್ಲೂ ಕೂಡ. ಮನೆಯಲ್ಲಿ ಎಲ್ಲಾರ್ಗು ತುಂಬಾನೇ ಖುಷಿ ಇದೆ. ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ಅಷ್ಟೇ ಅಲ್ಲದೆ ಊರಿನ ಜನ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಸೊ ಹಳ್ಳಿಲೆಲ್ಲ ಹೋದಾಗ ತುಂಬಾ ಹೆಮ್ಮೆಯಿಂದ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.